ಎಸ್ ಇನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಎಲ್ ಸಂತೋಷ್ ಎಂಟ್ರಿ ಆಗ್ತಾ ಇದೆ. ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ ಬಿಎಲ್ ಸಂತೋಷ್. ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಬಿಜೆಪಿಯ ರಾಜ್ಯ ಕಚೇರಿಯಲ್ಲಿ ಇದ್ದಾರೆ. ಈಗ ಬಿಎಲ್ ಸಂತೋಷ್ ಮಲೇಷ್ಯಾದಲ್ಲಿರುವಂತಹ ಬಿಜೆಪಿ ರಾಜ್ಯ ಕಚೇರಿಗೆ ಆಗಮಿಸಿದ್ದಾರೆ. ಬೆಳಗಿನಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಸಿಟಿ ರವಿ ಅವರ ಬೆಂಬಲಕ್ಕೆ ನಿಂತಿರೋದನ್ನ. ಈಗ ಬಿಜೆಪಿಯ ರಾಜ್ಯ ಕಚೇರಿಯಲ್ಲಿ ಬಿಎಲ್ ಸಂತೋಷ್ ಮಲೇಷ್ಯಾದಲ್ಲಿರುವಂತಹ ಬಿಜೆಪಿ ರಾಜ್ಯ ಕಚೇರಿಗೆ ಆಗಮಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸೋದಕ್ಕೆ. ಯಾಕಂದ್ರೆ ಈಗ ಸಿಟಿ ರವಿ ಅವರು ಕೂಡ ಈಗ ಬೆಂಗಳೂರಿಗೆ ಬರ್ತಾ ಇರುವಂತದ್ದು, ಅವರ ಪ್ರಕರಣ ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಬೆಂಗಳೂರನ್ನ ಪ್ರವೇಶಿಸ್ತಾರೆ. ಅಲ್ಲಿ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನಾಗುತ್ತೆ? ಯಾಕಂದ್ರೆ ಈ ಒಂದು ಪ್ರಕರಣ ಕೇವಲ ಸಿಟಿ ರವಿ ಅವರ ವಿರುದ್ಧದ ಪ್ರಕರಣ ಅಲ್ಲ, ಸೆಷನ್ ಅಲ್ಲಿ ಆದಂತಹ ಘಟನೆ ಇದು. ಇದು ಪಕ್ಷಕ್ಕೂ ಕೂಡ ಮುಜುಗರ ತರುವಂತಹ ವಿಚಾರ. ಜೊತೆಗೆ ಆ ಪಕ್ಷದ ನಾಯಕನ ವಿರುದ್ಧ ಸರ್ಕಾರ ಸರ್ವಾಧಿಕಾರ ಮೆರಿತಾ ಇದೆ ಎನ್ನುವಂತಹ ಹೇಳಿಕೆಗಳನ್ನ ಬಿಜೆಪಿ ನಾಯಕರುಗಳು ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಸಂಘಟಿತವಾಗಿ ಈಗ ಸಿಟಿ ರವಿ ಅವರ ಜೊತೆಗೆ ನಿಲ್ಲಬೇಕಾದಂತಹ ಒಂದು ಸಂದರ್ಭ ಈಗ ಬಿಜೆಪಿ ನಾಯಕರಿಗೆ. ಈಗ ಬಿಎಲ್ ಸಂತೋಷ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಎಸ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಿಎಲ್ ಸಂತೋಷ್ ಎಂಟ್ರಿ ಆಗಿದೆ. ಸಿಟಿ ರವಿ ಅವರು ನಿನ್ನೆ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ನಾವು ನೋಡ್ತಾ ಹೋದ್ರೆ ಯಾಕೋ ಯಾವ ಬಿಜೆಪಿ ನಾಯಕರು ಅವರ ಬೆಂಬಲಕ್ಕೆ ಅಷ್ಟಾಗಿ ಬರ್ತಿಲ್ವಾ ಅಂತ ಅನಿಸ್ತಿತ್ತು. ಆದ್ರೆ ಇವತ್ತು ಬೆಳಗಿನಿಂದ ನಾವು ಗಮನಿಸ್ತಾ ಹೋದಾಗ ಎಲ್ಲರೂ ಸಂಘಟಿತವಾಗಿ ಅವರ ಬೆನ್ನಿಗೆ ನಿಂತಾಗೆ ಕಂಡು ಬರ್ತಾ ಇದೆ. ಈಗ ಸಂತೋಷ್ ಎಂಟ್ರಿ ಮತ್ತಷ್ಟು ಬಲ ಕೊಡುತ್ತಾ ಅಂತ? ಖಂಡಿತ ಪ್ರತಿಮಾ, ಇದು ಬಂಧನದಲ್ಲಿರುವಂತಹ ಎಂಎಲ್ಸಿ ಸಿಟಿ ರವಿ ಅವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ನೈತಿಕ ಬೆಂಬಲವನ್ನು ಕೊಡುವಂತಹ ಒಂದು ಪ್ರಯತ್ನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಿನ್ನೆಯಿಂದ ಯಾವಾಗಿಂದ ಸಿಟಿ ರವಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಆ ಸಂದರ್ಭಕ್ಕೆ ಬೆಳಗಾವಿಯಲ್ಲಿದ್ದಂತಹ ಬಿಜೆಪಿ ನಾಯಕರು ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಸಿಟಿ ರವಿ ಅವರ ಜೊತೆಗೆ ಇದ್ರು. ಪೊಲೀಸ್ ಠಾಣೆಯಲ್ಲಿ ಅವರ ಜೊತೆಯಲ್ಲಿ ತಡರಾತ್ರಿವರೆಗೂ ಕೂಡ ಇದ್ರು. ವಿಧಾನಸಭೆ ವಿಪಕ್ಷ ನಾಯಕ, ವಿಧಾನ ಪರಿಷತ್ನ ವಿಪಕ್ಷ ನಾಯಕರು ಸೇರಿದಂತೆ ಉಳಿದಂತಹ ಶಾಸಕರೆಲ್ಲರೂ ಕೂಡ ಅಲ್ಲೇ ಅವರ ಜೊತೆಯಲ್ಲೇ ಇದ್ರು. ಇವತ್ತು ಬೆಳಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಬೆಂಗಳೂರಿನಿಂದ ಬೆಳಗ್ಗೆ ಬೆಳಗಾವಿಗೆ ಹೋಗಿ ಅಲ್ಲಿ ಕೋರ್ಟ್ನಲ್ಲೂ ಕೂಡ ಕಾಣಿಸಿಕೊಂಡಿದ್ದು ಅವರು ಸಿಟಿ ರವಿ ಜೊತೆಗೆ ಈಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇದರ ಮಧ್ಯೆ ಈಗ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಸಿಟಿ ಬಿಎಲ್ ಸಂತೋಷ್ ಅವರೀಗ ಬೆಂಗಳೂರಿಗೆ ಬಂದಿರುವಂತದ್ದು. ಈಗ ಸದ್ಯಕ್ಕೆ ಅವರು ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ರಾಜ್ಯ ಕಚೇರಿಯಲ್ಲಿದ್ದಾರೆ. ಸಂತೋಷ್ ಈ ಬಂಧನ ಪ್ರಕರಣದ ಬೆನ್ನಲ್ಲೇ ಬೆಂಗಳೂರಿಗೆ ಬಂದಿರೋದ್ರಿಂದ ಸಹಜವಾಗಿ ಅದು ಸಿಟಿ ರವಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಾದಂತಹ ನೈತಿಕ ಬೆಂಬಲ ಸಿಕ್ಕಿದಂತಾಗತ್ತೆ. ಯಾಕೆಂದ್ರೆ ಒಬ್ಬ ಶಾಸಕ ಅಥವಾ ವಿಧಾನ ಪರಿಷತ್ ಸದಸ್ಯ ಬಂಧನಕ್ಕೊಳಪಟ್ಟ ಸಂದರ್ಭದಲ್ಲಿ ಉಳಿದಂತಹ ಪಕ್ಷದ ಹಿರಿಯ ನಾಯಕರುಗಳು ಅವರ ಜೊತೆಗೆ ನಿಂತಾಗ ಸಹಜವಾಗಿ ಒಂದು ನೈತಿಕ ಸ್ಥೈರ್ಯ ಹೆಚ್ಚಾಗತ್ತೆ. ಇಲ್ಲಿ ಸಂತೋಷ್ ಅವರು ಬಂದಿರುವಂತಹ ಕಾರಣಕ್ಕಾಗಿ ಕೂಡ ಸಹಜವಾಗಿ ಅದು ಸಿಟಿ ರವಿ ಅವರ ನೈತಿಕ ಸ್ಥೈರ್ಯ ಕೂಡ ಹೆಚ್ಚಾಗತ್ತೆ. ಯಾಕೆಂದ್ರೆ ಇಲ್ಲಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯು ಕೂಡ ಆಗಿ ಕಳೆದ ಅವಧಿಗೆ ಸಿಟಿ ರವಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಹಾಗಾಗಿ ಸಂತೋಷ್ ಅವರ ಜೊತೆಗೂ ಕೂಡ ಸಿಟಿ ರವಿ ಅವರು ಕಾರ್ಯನಿರ್ವಹಣೆ ಮಾಡಿದ್ರು. ಹೀಗಾಗಿ ಸಂತೋಷ್ ಅವರು ಬೆಂಗಳೂರಿಗೆ ಬಂದಿರುವಂಥದ್ದು ಅದು ಕೂಡ ಬಿಜೆಪಿ ಕಚೇರಿಯಲ್ಲಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಬಿಜೆಪಿ ನಾಯಕರುಗಳು ಸಿಟಿ ರವಿ ಅವರ ಬೆಂಬಲಕ್ಕೆ ನಿಲ್ತಾ ಇರುವಂಥದ್ದು ಗೊತ್ತಾಗ್ತದೆ. ಯಾಕೆಂದ್ರೆ ಬೆಂಗಳೂರಿಗೆ ಸಿಟಿ ರವಿ ಅವರನ್ನ ಕರೆದುಕೊಂಡು ಬರಲಾಗ್ತಿದೆ. ಇದರ ಜೊತೆಗೆ ಕೋರ್ಟ್ನ ಅಂತಹ ಕಾನೂನು ಪ್ರಕ್ರಿಯೆಗಳು ಕೂಡ ಇನ್ನು ಮುಂದೆ ಸಾಕಷ್ಟು ನಡೆಯೋದಿದೆ. ಹೀಗಾಗಿ ನಾಯಕರುಗಳು ಕೂಡ ಅಂದ್ರೆ ಪಕ್ಷದ ಕೇಂದ್ರ ಮಟ್ಟದ ನಾಯಕರು ಕೂಡ ಈಗ ಈ ಸಂದರ್ಭಕ್ಕೆ ಬೆಂಗಳೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಬಿಜೆಪಿ ಒಂದು ತಮ್ಮ ನಾಯಕನೊಬ್ಬನನ್ನ ಬಂಧನಕ್ಕೊಳಪಡಿಸಿದ ಸಂದರ್ಭದಲ್ಲಿ ಒಗ್ಗಟ್ಟನ್ನು ಕಾಯ್ದುಕೊಂಡು ಬೆಂಬಲಕ್ಕೆ ನಿಂತಿದೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂತಹ ಒಂದು ಪ್ರಯತ್ನವೂ ಕೂಡ ಇದು ಆಗಿರಬಹುದಾಗಿದೆ. ಹಾಗಾಗಿ ಸಂತೋಷ್ ಆಗಮನ ಬಿಜೆಪಿಯ ನಾಯಕರುಗಳಿಗೆ ಒಂದಷ್ಟು ಬೆಂಬಲ ಸಿಗುತ್ತೆ. ಅವರ ಕೆಲವೊಂದಷ್ಟು ನಿರ್ದಿಷ್ಟ ಮಾರ್ಗದರ್ಶನಗಳನ್ನ ಪಡೆದು ಮತ್ತೆ ಸಿಟಿ ರವಿ ವಿಚಾರದಲ್ಲಿ ಕೆಲವೊಂದಷ್ಟು ಪ್ರಮುಖವಾದಂತಹ ಕಾನೂನಾತ್ಮಕ ಹೆಜ್ಜೆಗಳು ಮತ್ತು ರಾಜಕೀಯವಾದಂತಹ ನಿಲುವುಗಳನ್ನು ತೆಗೆದುಕೊಳ್ಳೋದಕ್ಕೆ ಚರ್ಚೆಯನ್ನು ಮಾಡೋದಕ್ಕೆ ಕೂಡ ಬಿಜೆಪಿ ನಾಯಕರಿಗೆ ಒಂದು ಅವಕಾಶ ಸಿಕ್ಕಂತಾಗುತ್ತೆ. ಹಾಗಾಗಿ ಸಂತೋಷ್ ಬೆಂಗಳೂರಿಗೆ ಬಂದಿರುವಂತದ್ದು ಬಿಜೆಪಿಯಲ್ಲಿ ಸಿಟಿ ರವಿ ಪ್ರಕರಣದಲ್ಲಿ ಒಂದಷ್ಟು ನೈತಿಕ ಸ್ಥೈರ್ಯವನ್ನು ತುಂಬುವಂತ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮ ಮಾಹಿತಿಗೆ.